ಜೂನ್ 2ನೇ ತಾರೀಕು ಬೆಳಗಿನ ಜಾವ 2:26 ಗುರು ತನ್ನ ಪತನ ಬದಲಾಯಿಸ್ತಾನೆ. ಅಂದರೆ ಮಂಗಳವಾರ ದಿವಸ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಮಕ್ಕಳಾಗಿಲ್ಲ ಅಥವಾ ಮದುವೆ ಆಗಿಲ್ಲ ಅಥವಾ ಏನೋ ಮನೆ ತಗೋಬೇಕು ಅಂದ್ಕೊಂಡಿರ್ತಾರೆ. ಈ ಎಲ್ಲ ಕಾರ್ಯಗಳಿಗೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಸಿಗ್ದಂಗೆ ಈ ಸಮಯದಲ್ಲಿ ಯಾವುದೇ ಕೆಲಸಗಳು ಮಾಡಿದ್ರು ಕೂಡ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಸೊ ಆಸೆಗಳೆಲ್ಲನೂ ಕೂಡ ನೆರವೇರಿಸ್ಕೊಳ್ಳೋಕ್ಕೆ ಉತ್ತಮವಾದ ಸಮಯ ಇದು. ನಿಮ್ಮ ಜೀವನದಲ್ಲಿ ಇಷ್ಟು ದಿನಗಳ ಕಾಲ ಕೆಟ್ಟದ್ದು ಒಳ್ಳೆಯದು ಎರಡೂ ಕೂಡ ನಡೀತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇನ್ನು ಮುಂದಕ್ಕೆ ಒಳಿತನ್ನ ಜಾಸ್ತಿ ನೀವು ನೋಡಬಹುದು. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ನೋಡಿ, ಜೂನ್ 2ನೇ ತಾರೀಕು ಗುರು ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಅಂದರೆ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇರೋದ್ರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ಇವತ್ತಿನ ಸಹ ನಾವು ನೋಡೋಣ. ಸೊ ಮೊದಲನೇದಾಗಿ ಯಾವ ದಿನಾಂಕದಲ್ಲಿ ಚೇಂಜ್ ಆಗ್ತಾ ಇದೆ ಮತ್ತು ಯಾವ ಸಮಯದಲ್ಲಿ ಚೇಂಜ್ ಆಗ್ತಿದೆ ಅಂತ ನೋಡಿದ್ರೆ, ಜೂನ್ 2ನೇ ತಾರೀಕು ಬೆಳಗಿನ ಜಾವ 2:26 ಗುರು ತನ್ನ ಪತನ ಬದಲಾಯಿಸ್ತಾ ಇದೆ. ಅಂದರೆ ಮಂಗಳವಾರ ದಿವಸ ತನ್ನ ಪತನ ಬದಲಾಯಿಸ್ತಾ ಇದ್ದಾರೆ. ಅದರಲ್ಲೂ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದ ಕಟಕ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಸೊ ಇದರಿಂದ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ನೋಡಿದ್ರೆ ನೋಡಿ, ಕಟಕ ರಾಶಿ ಅನ್ನೋದು ಉಚ್ಚ ರಾಶಿ ಹಾಗೂ ಜಲತತ್ವದ ರಾಶಿ ಆಗಿರೋದ್ರಿಂದ ಸಮೃದ್ಧಿಯಾದ ಮಳೆ ಬರುವಂಥದ್ದು, ಬೆಳೆ ಚೆನ್ನಾಗಾಗುವಂಥದ್ದು, ರೈತರಿಗೆ ಒಳ್ಳೆ ಇಳುವರಿ ಮತ್ತು ಒಳ್ಳೆ ಆದಾಯನೂ ಕೂಡ ಈ ವರ್ಷದಲ್ಲಿ ನೋಡ್ಬೋದು. ಅದು ತುಂಬ ಮುಖ್ಯವಾಗಿರುವಂಥದ್ದು, ತುಂಬ ಸಂತೋಷದ ವಿಷಯನೂ ಕೂಡ. ರೈತರು ಚೆನ್ನಾಗಿದ್ದಾರೆ ಅಂತಂದರೆ ದೇಶನೇ ಸಮೃದ್ಧಿಯಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ರೈತರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಎರಡನೇದಾಗಿ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳಲ್ಲಿ ಒಳ್ಳೆ ಉನ್ನತ ಮಟ್ಟಕ್ಕೆ ಮಕ್ಕಳು ಚೆನ್ನಾಗಿ ಓದೋದು ಅಥವಾ ಒಳ್ಳೆ ಹೆಸರುಗಳು ಬರುವಂಥದ್ದು ಅಥವಾ ಇನ್ನೂ ಹೊಸ ಎಜುಕೇಷನ್ ಡಿಪಾರ್ಟ್ಮೆಂಟ್ಗಳು ಉಟ್ಕೊಳ್ಳೋವಂಥದ್ದು, ಇದರಿಂದ ನಮ್ಮ ಒಂದು ಎಜುಕೇಷನ್ ಮಟ್ಟ ಬಂದು ಏರ್ತಾ ಹೋಗ್ತಾ ಇರುತ್ತೆ. ಅಂದರೆ ತುಂಬ ಉನ್ನತ ಸ್ಥಾನಕ್ಕೆ ಹೋಗುತ್ತೆ. ಹಾಗೆ ಇವಾಗ ರ್ಯಾಂಕಿಂಗ್ಸ್ ಅಂತ ತೊಗೊಂಡಾಗೂ ಅಷ್ಟೇ, ಇವಾಗ ಹೈಯೆಸ್ಟ್ ರ್ಯಾಂಕಿಂಗ್ ಅಂತ ಬಂದಾಗ ಒಂದು 90% ನಿಂತ್ಕೊಂತು ಅಂದರೆ ಇದು ಇನ್ನೊಂದು ಸ್ವಲ್ಪ ಜಾಸ್ತಿ 99% ಆ ಥರ ಒಂದು ಒಳ್ಳೆ ಪರ್ಸೆಂಟೇಜ್ ಕೂಡ ಮಕ್ಕಳು ಬರ್ತಾರೆ ಈ ವರ್ಷದಲ್ಲಿ. ಅಂದರೆ ಗುರು ಬದಲಾವಣೆಯಿಂದ ಆಗ್ತಿರೋಂಥ ಒಂದು ಒಳ್ಳೆ ಅಭಿವೃದ್ಧಿ ಅಂತ ಹೇಳ್ಬೋದು. ಇನ್ನು ಧರ್ಮ ಕಾರ್ಯಗಳು, ಯಾರೆಲ್ಲ ದೇವಸ್ಥಾನಗಳು ನಡೆಸ್ತಿದ್ದಾರೆ, ಮಠಗಳು ನಡೆಸ್ತಾ ಇದ್ದಾರೆ, ಮತ್ತು ಯಾರೆಲ್ಲ ಜ್ಯೋತಿಷಿಗಳಿದ್ದಾರೆ, ಈ ರೀತಿ ಯಾವುದಾದ್ರೂ ಧರ್ಮ ಕಾರ್ಯಗಳು, ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ ಇರೋರೆಲ್ಲರಿಗೂ ಕೂಡ ಉನ್ನತವಾದ ಹೆಸರು ಬರುತ್ತೆ. ಹಾಗೆ ಉನ್ನತ ಮಟ್ಟಕ್ಕೂ ಕೂಡ ಹೋಗುತ್ತೆ. ಅದು ಒಂದು ಎತ್ತರವಾದ ಸ್ಥಾನಕ್ಕೂ ಕೂಡ ಹೋಗ್ತಾ ಇದೆ. ಸೊ ಇದು ಗುರು ಬದಲಾವಣೆಯಿಂದ ಆಗ್ತಿರುವಂಥ ಪ್ರಮುಖವಾದ ಒಂದು ಖುಷಿ ವಿಷಯ. ಇದ್ರ ಜೊತೆಗೆ ತುಂಬ ಜನಕ್ಕೆ ಮಕ್ಕಳಾಗಿಲ್ಲ ಅಥವಾ ಮದುವೆ ಆಗಿಲ್ಲ ಅಥವಾ ಏನೋ ಮನೆ ತಗೋಬೇಕು ಅಂದ್ಕೊಂಡಿರ್ತಾರೆ. ಈ ಎಲ್ಲ ಕಾರ್ಯಗಳಿಗೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಸಿಗ್ದಂಗೆ ಈ ಸಮಯದಲ್ಲಿ ಯಾವುದೇ ಕೆಲಸಗಳು ಮಾಡಿದ್ರು ಕೂಡ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಆದರೆ ನಾವು ಗ್ರಹಗಳ ಸ್ಥಾನಮಾನ ಅಂತ ನೋಡೋಕೆ ಬಂದಾಗ ಯಾವ ರಾಶಿಗೆ ಗುರು ಯಾವ ಸ್ಥಾನದಲ್ಲಿ ಬರ್ತಾನೆ, ಯಾವ ರಾಶಿ ಮೇಲೆ ತನ್ನ ದೃಷ್ಟಿನ ಬಿಟ್ಟಿದ್ದಾನೆ, ಇದರಿಂದ ಏನೆಲ್ಲ ಪ್ರಭಾವ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ದಿವಸ ನೋಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ಏನೆಲ್ಲ ಚೇಂಜಸ್ ಅವ್ರ ಜೀವನದಲ್ಲಿ ನೋಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ಗುರು ಇಷ್ಟು ದಿವಸಗಳ ಕಾಲ ಅವರಿಗೆ 3ನೇ ಮನೆಯಲ್ಲಿ ಸ್ಥಿತನಾಗಿದ್ದ. ಆದರೆ ಈಗ 3ನೇ ಮನೆಯಿಂದ 4ನೇ ಮನೆಗೆ ತನ್ನ ಪತನ ಬದಲಾಯಿಸ್ತಾ ಇದ್ದಾನೆ. ಅದರಲ್ಲೂ ತನ್ನ ಉಚ್ಚ ರಾಶಿಗೆ ಹೋಗ್ತಿದ್ದಾನೆ. ಸೊ 3ನೇ ಮನೆಯಲ್ಲಿದ್ದಾಗೂ ಗುರುಬಲ ಇರಲಿಲ್ಲ, 4ನೇ ಮನೆಗೆ ಬಂದಾಗೂ ಗುರುಬಲ ಇಲ್ಲ. ಆದರೆ ತನ್ನ ಸುಖ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ, ಅದರಲ್ಲೂ ಅದು ಗುರುವಿಗೆ ತುಂಬ ಉಚ್ಚ ಸ್ಥಾನ ಆಗಿರೋದ್ರಿಂದ ಕೆಲವೊಂದು ಒಳಿತನ್ನು ಖಂಡಿತವಾಗ್ಲೂ ನೋಡ್ಬೋದು. ಎಸ್ಪೆಷಲಿ ಭೂಮಿ ತೊಗೊಬೇಕು ಅಂತ ಅಂದ್ಕೊಂಡಿದ್ರೆ ಯಾರಾದರೂ, ಈಗ ನಾನು ಮನೆ ತೊಗೋಬೇಕು, ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಒಂದು ಮನೆ ತೊಗೋಬೇಕು, ಒಂದು ಜಾಗ ತೊಗೋಬೇಕು, ಅಥವಾ ಏನಾದರೂ ಒಂದು ಇವಾಗ ಹಳೆ ಜಾಗ ಯಾವುದೋ ಇದೆ ಅದನ್ನು ಮಾರಿ ಹೊಸ ಜಾಗ ತೊಗೋಬೇಕು, ಈ ರೀತಿ ಕೆಲವೊಂದು ಆಸೆಗಳಿರುತ್ತೆ. ಸೊ ಆಸೆಗಳೆಲ್ಲನೂ ಕೂಡ ನೆರವೇರಿಸ್ಕೊಳ್ಳೋಕ್ಕೆ ಉತ್ತಮವಾದ ಸಮಯ ಇದು. ಸ್ವಲ್ಪ ಪ್ರಯತ್ನ ಪಟ್ಟರೆ ಮಾತ್ರ ಖಂಡಿತ ನಿಮಗೆ ನೀವು ಏನು ಈ ಭೂಮಿ ವಿಚಾರದಲ್ಲಿ ಸಕ್ಸಸ್ನ ನೋಡ್ಬೋದು. ನಿಮ್ಮ ತಾಯಿ ಜೊತೆಯಲ್ಲಿ ನಿಮ್ಗೆ ಏನಾದರೂ ಸ್ವಲ್ಪ ಜಗಳಗಳು ಮಾಡ್ಕೊಳ್ಳೋದು ಅಥವಾ ತಾಯಿಯಿಂದ ಸ್ವಲ್ಪ ದೂರ ಇರುವಂಥದ್ದು ಅಥವಾ ತಾಯಿ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಾಗಿತ್ತು ಅಂದರೆ ಅದೆಲ್ಲನೂ ಕೂಡ ಕ್ರಮೇಣ ಅಳಿಸೋಗುವಂಥ ಒಂದು ಟೈಮ್. ಅಂದರೆ ತಾಯಿ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುತ್ತೆ. ತಾಯಿಯಿಂದ ಏನೋ ದೂರ ಇದ್ದರೆ ಅವ್ರಿಗೆ ಹತ್ತಿರ ಆಗುವಂಥದ್ದು ಅಥವಾ ತಾಯಿಯಿಂದ ಏನಾದರೂ ಸಿಹಿಯಾದ ವಿಷಯಗಳನ್ನ ಕೇಳುವಂಥದ್ದು, ಇವೆಲ್ಲನೂ ಕೂಡ ಆಗುತ್ತೆ. ಗುರುವಿನ ದೃಷ್ಟಿ ಅಂತ ನೋಡೋಕೆ ಬಂದಾಗ ನೋಡಿ, ಗುರು ದೃಷ್ಟಿ ಇವಾಗ 8ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ, ಜೊತೆಗೆ 10ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇದೆ, 12ನೇ ಮನೆ ಮೇಲೆ ಕೂಡ ಗುರುವಿನ ದೃಷ್ಟಿ ಇದೆ. ಸೊ ಇದರಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅಂತ ನೋಡಿದ್ರೆ ನೋಡಿ, 8ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಆರೋಗ್ಯದಲ್ಲಿ ನಿಮ್ಗೆ ಏನಾದರೂ ಏರುಪೇರುಗಳಾಗಿತ್ತು ಅಂತಂದರೆ ಕ್ರಮೇಣ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಸಿಗ್ತಾ ಹೋಗ್ತಾ ಇರುತ್ತೆ ಅಥವಾ ಆರೋಗ್ಯದಲ್ಲಿ ಸುಧಾರಣೆನೂ ಕೂಡ ನೋಡ್ಬೋದು. ಜೊತೆಗೆ 8ನೇ ಮನೆ ಅಂತಂದ್ರೆ ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು. ನಿಮ್ಮ ಜೀವನದಲ್ಲಿ ಇಷ್ಟು ದಿನಗಳ ಕಾಲ ಕೆಟ್ಟದ್ದು ಒಳ್ಳೆಯದು ಎರಡೂ ಕೂಡ ನಡೀತಾ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇನ್ನು ಮುಂದಕ್ಕೆ ಒಳಿತನ್ನ ಜಾಸ್ತಿ ನೀವು ನೋಡಬಹುದು.
ಅಥವಾ ನಿಮಗೆ ಅದನ್ನು ಪಿತ್ರಾರ್ಜಿತ ಆಸ್ತಿ ಬರಬೇಕು, ತುಂಬ ದಿನಗಳಿಂದ ಯಾರೋ ಹಣ ಕೊಡಬೇಕಾಗಿತ್ತು ಕೊಟ್ಟಿಲ್ಲ, ಆಟ ಆಡಿಸ್ತಾ ಇದ್ದಾರೆ, ಅಥವಾ ಏನೋ ನಿಮಗೆ ಕೆಲಸಗಳಾಗಬೇಕಾಗಿತ್ತು ಆಗಿರಲಿಲ್ಲ, ಅದೆಲ್ಲನೂ ಕೂಡ ಸರಾಗವಾಗಿ ಕೆಲಸಗಳಾಗೋದಕ್ಕೆ ಅನುಕೂಲ ಆಗುವಂಥ ಒಂದು ಸಮಯ. ಇನ್ನು ನಿಮಗೆ ನೋಡಿ ಏನು 10ನೇ ಮನೆಯಲ್ಲಿ ಗುರುವಿನ ದೃಷ್ಟಿ ಬಿದ್ದಿದೆ. ಸೊ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂಥವ್ರೆಲ್ಲರಿಗೂ ಕೂಡ ಆ ಕೆಲಸದಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗೋದು, ಅಥವಾ ಹೊಸ ಹೊಸ ಕೆಲಸಗಳನ್ನ ಶುರು ಮಾಡುವಂಥದ್ದು, ಅದರಿಂದ ನಿಮ್ಮ ಜೀವನಕ್ಕೆ ಇನ್ನೊಂದಷ್ಟು ಮತ್ತಷ್ಟು ಒಳಿತನ್ನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು 12ನೇ ಮನೆಗೆ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ನೋಡಿ, ನಿಮಗೆ ಆಲ್ರೆಡಿ ಶನಿ 12ನೇ ಮನೇಲಿರೋದ್ರಿಂದ ಸಾಕಷ್ಟು ಖರ್ಚಾಗ್ತಾ ಇತ್ತು, ತುಂಬಾ ವ್ಯಯಸ್ಥಾನದಲ್ಲಿ ಶನಿ ಕೂತ್ಕೊಂಡಿದ್ದಾನೆ, ಆದಷ್ಟು ಖರ್ಚುಗಳಾಗ್ತಾ ಇತ್ತು ಅಂತ ಹೇಳ್ತಿದ್ರಿ. ಇವಾಗ ಗುರು ದೃಷ್ಟಿನೂ ಕೂಡ ಬಿದ್ದಿರೋದ್ರಿಂದ ಈಗೇನಾಗುತ್ತೆ, ನಿಮಗೆ ಖರ್ಚಲ್ಲಿ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಅಂದರೆ ಖರ್ಚು ಏನು ಜಾಸ್ತಿ ಇತ್ತು ಆ ಖರ್ಚು ಸ್ವಲ್ಪ ನಿಮಗೆ ರೆಡ್ಯೂಸ್ ಆಗ್ತಾ ಹೋಗ್ತಾ ಇರುತ್ತೆ, ಅಥವಾ ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಸಿಕ್ಕುತ್ತೆ. ಅಂದರೆ ಸಂಪಾದನೆ ಜಾಸ್ತಿ ಆಗುತ್ತೆ, ಆವಾಗ ನಿಮಗೆ ಸಾಲ ತೀರ್ಸೋಕ್ಕೂ ಒಂದು ಅನುಕೂಲ ಆಗುತ್ತೆ, ಅಥವಾ ನಿಮ್ಮ ಖರ್ಚು ಕಮ್ಮಿ ಮಾಡ್ಕೊಳ್ಳೋಕ್ಕೂ ಕೂಡ ಒಂದು ಅನುಕೂಲ. ಅಂದರೆ ನಿಮಗೆ ಆದಾಯ ಜಾಸ್ತಿ ಆಗುತ್ತಲ್ಲ, ಆವಾಗ ವ್ಯಯ ನಿಮಗೆ ಅಂತ ಏನು ಖರ್ಚಾಗ್ತದೆ ಬಿಡು ಅಂತೇನು ನಿಮ್ಗೆ ಅನಿಸಲ್ಲ. ಆ ರೀತಿಯಾದ ಒಂದು ನೆಲೆಮೆಗೆ ನೀವು ಬರ್ತೀರಾ. ಇನ್ನು ನಿಮಗೆ ಬೇರೆ ಗ್ರಹಗಳ ಒಂದು ಸಂಚಾರ ಅಂತ ನೋಡೋಕೆ ಹೋದಾಗ ನೋಡಿ, ಕುಜ ಲಗ್ನದಲ್ಲಿ ಸಂಚಾರ ಮಾಡ್ತಿದ್ದಾನೆ. ನಾನು ಆಗಲೇ ಹೇಳಿದೆ, ಇದು ನಿಮ್ಮ ರಾಶಾಧಿಪತಿ ಆಗಿರುವಂತಹ ಕುಜ ದಿಗ್ಬಲನಾಗಿದ್ದಾನೆ, ಮತ್ತು ಭೂಮಿಯಿಂದ ನಿಮಗೆ ಲಾಭ ಸಿಕ್ಕುತ್ತೆ ಅಂತ ಹೇಳಿದೆ. ನೀವೇನಾದರೂ ಸ್ವಲ್ಪ ಪ್ರಯತ್ನ ಪಟ್ಟರು ಈ ಒಂದು ಸಮಯದಲ್ಲಿ ಖಂಡಿತವಾಗ್ಲೂ ನೀವು ಭೂಮಿನ ಖರೀದಿ ಮಾಡ್ಕೋಬಹುದು. ಎರಡನೇದು, ನಿಮಗೆ 2ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಇದೆ. ಸೂರ್ಯ ನಿಮಗೆ 5ನೇ ಮನೆ ಅಧಿಪತಿನೂ ಕೂಡ ಆಗಿರ್ತಾನೆ. ಸೊ ಹಾಗಾಗಿ ನಿಮ್ಗೆ ಏನಾದ್ರು ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಗಳಾಗುವಂಥದ್ದು, ಅಥವಾ ಗೌರ್ಮೆಂಟ್ ಜಾಬಲ್ಲಿ ಯಾರಾದರೂ ಇದ್ದರೆ ಮೇಷರಾಶಿಯವರು ಗೌರ್ಮೆಂಟ್ ಜಾಬು ಅಥವಾ ರಾಜಕಾರಣದಲ್ಲಿ ಏನಾದರೂ ಇದ್ದರೆ ಯಶಸ್ಸು ಸಿಗುವಂಥ ಒಂದು ಟೈಮು. ನೀವು ಅಂದ್ಕೊಳ್ಳೋಂಥ ಕೆಲಸಗಳು ಬೇಗ ಬೇಗ ಆಗುವಂಥದ್ದು, ಅಥವಾ ಉನ್ನತ ಅಧಿಕಾರಿಗಳನ್ನ ಭೇಟಿ ಮಾಡುವಂಥದ್ದು, ಅದು ನಿಮ್ಮ ಒಂದು ಕೆಲಸನ ಅವ್ರಿಗೆ ಗುರುತಿಸಿ ಪ್ರಶಂಸೆ ಅನಿಸೋವಂಥದ್ದು, ಗೌರವ ಕೊಡುವಂಥದ್ದು, ಇದೆಲ್ಲನೂ ಕೂಡ ನಿಮ್ಗೆ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ಶುಕ್ರ ಮತ್ತು ಬುಧ ಇಬ್ಬರೂ ಕೂಡ ನಿಮಗೆ 3ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಸ್ನೇಹಿತರಿಂದ ಲಾಭ, ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಯಾರಾದರೂ ಇದ್ದರೆ, ನಿಮ್ಮ ತಮ್ಮ ತಂಗಿ ಯಾರಾದರೂ ಇದ್ದರೆ ಅವರಿಂದ ನಿಮಗೆ ಲಾಭ ಆಗುವಂಥದ್ದು, ಮತ್ತು ಹೆಣ್ಮಕ್ಳಿಂದ ನಿಮಗೆ ಲಾಭ ಆಗುವಂಥದ್ದು. ಅಂದರೆ ನಿಮ್ಮ ವೈಫಿಂದನೋ ಅಥವಾ ನಿಮ್ಮ ಜೊತೆಯಲ್ಲಿ ಯಾರಾದರೂ ನಿಮ್ಮ ಸ್ನೇಹಿತರು ಹೆಣ್ಮಕ್ಳಿದ್ರೆ ಅವರಿಂದ ನಿಮ್ಗೆ ಏನಾದರೂ ಲಾಭಗಳಾಗುವಂಥ ಒಂದು ಸಾಧ್ಯತೆಗಳು ಕೂಡ ಚೆನ್ನಾಗಿದೆ. ಸೊ ಹಾಗಾಗಿ ಮೇಷರಾಶಿಯವರಿಗೆ ಆಲ್ಮೋಸ್ಟ್ ಎಲ್ಲ ಒಳ್ಳೆಯದೇ ಇದೆ. ನೆಗೆಟಿವ್ ಪಾರ್ಟ್ಸ್ ಅನ್ನೋದು ಅಂಥದ್ದು ಏನೂ ಇಲ್ಲ. 10ನೇ ಮನೇಲಿ ಚಂದ್ರ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ನಿಮಗೆ ಯಾರಾದರೂ ಹೋಟೆಲ್ ಬಿಸ್ನೆಸ್ಸು ಅಥವಾ ವಾಟರ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಿರೋಂಥವ್ರು, ಟ್ರಾವೆಲ್ ಬಿಸ್ನೆಸ್ ಮಾಡ್ತಿರೋಂಥವ್ರು, ಫಿಲಮ್ ಇಂಡಸ್ಟ್ರಿನಲ್ಲಿ ಇರೋವಂಥವ್ರು, ಅವರೆಲ್ಲರಿಗೂ ಕೂಡ ತುಂಬ ಉನ್ನತವಾದ ಹೆಸರು ಮಾಡುವಂಥ ಒಂದು ಟೈಮ್ ಇದು. ಜೊತೆಗೆ ನಿಮಗೆ ಏನು ಕೇತುವಿನ ಸಂಚಾರ ಅಂತ ನೋಡೋಕೆ ಬಂದಾಗ, ಕೇತು ನಿಮಗೆ ಆ್ಯಸ್ ಯೂಶುವಲ್ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಇದರಿಂದ ಸ್ವಲ್ಪ ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು, ಅಥವಾ ಮಕ್ಕಳು ಅವರೇನೋ ಒಂದು ಪರ್ಫಾರ್ಮೆನ್ಸಲ್ಲಿ ಸ್ವಲ್ಪ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಇರೋವಂಥದ್ದು, ಅಥವಾ ಎದ್ದು ಬಿದ್ದು ಏನೋ ಏಟ್ ಮಾಡ್ಕೊತಾರೆ, ಅದರಿಂದ ಸ್ವಲ್ಪ ಮನಸ್ಸಿಗೆ ಸಂಕಟ ಆಗೋದಾಗ್ತಾ ಇರುತ್ತೆ. ಇನ್ನು ರಾಹು ಸಂಚಾರ ಅಂತ ನೋಡೋಕೆ ಬಂದಾಗ 10ನೇ ಮನೇಲಿ ರಾಹು ಕೂತ್ಕೊಂಡಿದ್ದಾನೆ. ನೀವೇನಾದರೂ ಹೊರದೇಶಕ್ಕೆ ಪ್ರಯಾಣ ಮಾಡಬೇಕು ಅಂತಂದರೆ ಅದಕ್ಕೆ ನಿಮಗೆ ಅನುಕೂಲ ಮಾಡಿಕೊಡ್ತಾನೆ. ಜೊತೆಗೆ ನಿಮಗೆ ಕೆಲಸದಲ್ಲಿ ಅಭಿವೃದ್ಧಿ ಆಗೋಕ್ಕೆ ಖಂಡಿತವಾಗ್ಲೂ ಸಹಾಯ. ಅಂದರೆ 11ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ, ಲಾಭಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಯಥೇಚ್ಛವಾದ ಹಣ ಬರುವಂಥದ್ದು, ಕೆಲವೊಂದು ಸಮಯ ಲಾಸಸ್ ಕೂಡ ಆಗುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಬೇಕು, ಯಾಕಂದರೆ ರಾಹು ಒಳ್ಳೆಯದು ಕೆಟ್ಟದು ಎರಡನ್ನೂ ಕೂಡ ಮಾಡ್ತಿರ್ತಾನೆ. ಆದರೆ ಗುರು ದೃಷ್ಟಿ ತುಂಬ ಚೆನ್ನಾಗಿರೋದ್ರಿಂದ ಆದಷ್ಟು ನಿಮಗೆ ಒಳ್ಳೆಯದೇ ಆಗುತ್ತೆ ವಿನಾಯಿಸಿ ಯಾವುದೇ ರೀತಿಯಾದ ಕೆಡುಕುಗಳಾಗೋದಿಲ್ಲ. ನೆಗೆಟಿವ್ ಏನಾದರೂ ಇದೆಯಾ ಅಂತ ನೋಡೋಕೆ ಬಂದಾಗ ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಕೋಬೇಕು. ಯಾಕಂದರೆ ಕುಜ ನಿಮ್ಮ ಲಗ್ನದಲ್ಲೇ ಇರೋದ್ರಿಂದ ಆತರದ ಬುದ್ಧಿ, ಆತರದ ನಿರ್ಧಾರ ತಗೊಂಡು ಸ್ವಲ್ಪ ದುಡುಕಿನ ಸ್ವಭಾವದಿಂದ ಏನಾದರೂ ನಿಮ್ಮ ಜೀವನಕ್ಕೆ ಸ್ವಲ್ಪ ಹಾರ್ಮ್ಫುಲ್ ಮಾಡ್ಕೋಬೋದು. ಮತ್ತು ಸೂರ್ಯ ಬೇರೆ 2ನೇ ಮನೇಲಿದ್ದಾನೆ, ತುಂಬ ರ್ಯಾಶಾಗಿ ಮಾತಾಡೋದು, ಇದರಿಂದ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳನ್ನ ತೊಗೊಂಬಂದು ಬರೋದು ಕೂಡ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಇದೆರಡನ್ನ ನೀವು ಕಂಟ್ರೋಲ್ ಮಾಡ್ಕೊಬೇಕಾಗುತ್ತೆ. ಇದೆರಡು ಕಂಟ್ರೋಲ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿಯಾದ ನೆಗೆಟಿವಿಟಿ ಇಲ್ಲ. ಸೊ ಇದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು? ಎಲ್ಲ ಸಮಸ್ಯೆಗೂ ಕೂಡ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಸೊ ಇವಾಗ ನಿಮಗಿರುವಂಥ ಸಮಸ್ಯೆಗಳಿಗೆ ಏನು ಪರಿಹಾರ ಮಾಡ್ಕೋಬೇಕು ಅಂದರೆ, ಮೊದಲನೇದಾಗಿ ಪ್ರತಿದಿನ ನೀವು ಹನುಮಾನ್ ಚಾಲೀಸನ ಕೇಳೋದು ಅಥವಾ ಹೇಳ್ಕೊಳ್ಳೋದು ಪ್ರತಿದಿನವೂ ಮಾಡಬೇಕಾಗತ್ತೆ. ವಾರದಲ್ಲಿ ಒಂದು ದಿವಸ, ಒಂದು ಮಂಗಳವಾರದ ದಿವಸನಾದರೂ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ತುಳಸಿನ ಅರ್ಪಣೆ ಮಾಡಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ ಸಾಕು. ಎಂಥ ಸಮಸ್ಯೆಗಳಿದ್ರೂ ಕೂಡ ಅದು ನಿಮಗೆ ಪರಿಹಾರ ಆಗುತ್ತೆ. ಇವಾಗ ನಾನು ಹೇಳ್ಕೊಡೋವಂಥ ಮಂತ್ರನ 108 ಬಾರಿ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಹೇಳ್ಕೊಳ್ಳೋದ್ರಿಂದ, ಅದರಲ್ಲೂ ಹಳದಿ ಬಣ್ಣದ ಬಟ್ಟೆ ಹಾಕ್ಕೊಂಡು ಹೇಳ್ಕೊಳ್ಳೋದ್ರಿಂದ ಅತಿ ಹೆಚ್ಚು ಫಲಗಳು ಸಿಗುತ್ತೆ. ಅದರಲ್ಲೂ ಎಸ್ಪೆಷಲಿ ಗುರುವಾರದ ದಿವಸ. ಇದು ಸಾಧ್ಯ ಆಗಿಲ್ಲ ಅಂತಂದರೆ ಪ್ರತಿ ದಿವಸನೂ ಕೂಡ ನಿಮ್ಮ ಕೈಲಿ ಸಾಧ್ಯ ಆದರೆ ಮಾಡಿ, ಇಲ್ಲಾಂದರೆ ಗುರುವಾರ ಒಂದು ದಿವಸನಾದರೂ ಈ ಮಂತ್ರನ ಹೇಳ್ಕೊಳ್ಳಿ. ಈ ಮಂತ್ರ ಹೇಗಿರುತ್ತೆ ಅಂತಂದರೆ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಅನ್ನೋವಂಥ ಬೀಜ ಮಂತ್ರನ 108 ಬಾರಿ ಹೇಳ್ಕೊಂಡ್ರೆ ಒಳ್ಳೆಯದು. ಆಗಲಿಲ್ವಾ ಕೊನೆ ಪಕ್ಷ 21 ಬಾರಿನಾದರೂ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಗುರುವಿಂದ ಏನಾದರೂ ನೆಗೆಟಿವಿಟಿ ಆಗ್ತಿದೆ ಅಂತಂದರೆ ಅದರಲ್ಲಿ ರೆಡ್ಯೂಸ್ ಆಗುತ್ತೆ, ಪಾಸಿಟಿವಿಟಿ ಆಗ್ತಿದೆ ಅಂದರೆ ಅದಿನ್ನೂ ಜಾಸ್ತಿ ಆಗುತ್ತೆ.
ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.